ನಮಸ್ಕಾರ ವಿದ್ಯಾರ್ಥಿಗಳೇ. ಈಗಾಗಲೇ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 1ನೇ ಅಧ್ಯಾಯವನ್ನು ಈಗಾಗಲೇ ಕಂಪ್ಲೀಟ್ ಮಾಡಲಾಗಿದ್ದು, ಅಧ್ಯಾಯದ ಹಿಂದೆ ಇರುವಂತಹ ಪ್ರಶ್ನೋತ್ತರಗಳ ಬಗ್ಗೆ ಇಂದಿನ ಅವಧಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ, 1ನೆಯ ಪ್ರಶ್ನೆ, ಭಾರತ ಯಾವಾಗ ಸ್ವತಂತ್ರವಾಯಿತು? ಸರಿಯಾದ ಉತ್ತರ ಆಗಸ್ಟ್ 15, 1947ರಂದು ಭಾರತ ದೇಶ ಸ್ವತಂತ್ರವಾಯಿತು ಅನ್ನೋದನ್ನು ನಾವು ಕಾಣ್ತೇವೆ. When did India become independent? The right answer is 15th August 1947. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು? ಜನವರಿ 26, 1950ರಂದು ಭಾರತದ ಸಂವಿಧಾನ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ನಾವು ಕಾಣ್ತೇವೆ. When did the Constitution of India come into force? ಸರಿಯಾದ ಉತ್ತರ 26 ಜನವರಿ 1950. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? 1885ರ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಉದಯಿಸಿತು. When was the Indian National Congress formed? The right answer is 1885. ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಸರಿಯಾದ ಉತ್ತರ 1858ರ ಕಾಯ್ದೆ. Which act transferred power from company to the crown? The right answer is 1858 Act. ಡಯಾರ್ಕಿ ಎಂದರೇನು? ಡಯಾರ್ಕಿ ಎಂದರೆ ದ್ವಿಸರ್ಕಾರ ಪದ್ಧತಿ. What is ಡಯಾರ್ಕಿ? ಡಯಾರ್ಕಿ means ಡ್ಯುಯಲ್ ಗವರ್ನಮೆಂಟ್. ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು? ವಿದ್ಯಾರ್ಥಿಗಳೇ, ಶಾಸನಾತ್ಮಕ ಆಯೋಗ ಅಂದ್ರೂ ಒಂದು, ಸೈಮನ್ ಆಯೋಗ ಅಂದ್ರೂ ಒಂದು, ಎರಡೂ ಬೇರೆ ಬೇರೆ ಅಲ್ಲ. ಶಾಸನಾತ್ಮಕ ಆಯೋಗವನ್ನು ಏಕೆ ರಚಿಸಲಾಯಿತು ಅಂದರೆ 1919ರ ಕಾಯ್ದೆಯ ವಿಫಲತೆಯನ್ನು ಪರಿಶೀಲಿಸಲು ಶಾಸನಾತ್ಮಕ ಆಯೋಗವನ್ನು ರಚಿಸಲಾಯಿತು ಅನ್ನೋದನ್ನು ನಾವು ಕಾಣ್ತೇವೆ. Why was the statutory commission formed? Dear students, statutory commission and Simon commission both are same. ಎರಡು ಒಂದು. The right answer is to inquire into the failure reports of 1990 Act. ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಸರಿಯಾದ ಉತ್ತರ ಸೈಮನ್ ಆಯೋಗವು ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಶಿಫಾರಸು ಮಾಡಿತು ಅಂತೇಳಿ ಬರೀ. What did the Simon Commission recommended? The right answer is dominion status to India. Next, ಮೂರನೆಯ ದುಂಡು ಮೇಜಿನ ಸಮ್ಮೇಳನ ಯಾವಾಗ ನಡೆಯಿತು? ಮೂರನೆಯ ದುಂಡು ಮೇಜಿನ ಸಮ್ಮೇಳನವು 1932ರ ಸಂದರ್ಭದಲ್ಲಿ ನಡೆಯಿತು ಅಂತೇಳಿ ಬರೀಬೇಕು. When were the third round table conference held? The right answer is 1932. 1935ರ ಭಾರತದ ಸರ್ಕಾರದ ಕಾಯ್ದೆಯ ಒಂದು ಮುಖ್ಯಾಂಶವನ್ನು ಬರೆಯಿರಿ ಅಂತೇಳಿ ಹಲವಾರು ಮುಖ್ಯಾಂಶಗಳು ಅದಾವೆ. ಅದರಲ್ಲಿ ಯಾವುದಾದ್ರು ಒಂದು ಮುಖ್ಯಾಂಶವನ್ನು ಬರೆಯಬೇಕು. ಸರಿಯಾದ ಉತ್ತರ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿಕೊಡಲಾಯಿತು ಅಂತೇಳಿ ಬರೆದ್ರೆ ಸರ್. ಮೆನ್ಷನ್ ಎನಿ ಒನ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. ದ ರೈಟ್ ಆನ್ಸರ್ ಈಸ್ ಫೆಡರೇಷನ್ ಸಿಸ್ಟಮ್. ನಂತರ 1947ರ ಭಾರತದ ಸ್ವತಂತ್ರ ಕಾಯ್ದೆಯ ಒಂದು ಮುಖ್ಯಾಂಶವನ್ನು ಬರೆಯಿರಿ ಅಂತೇಳಿ ಹಲವಾರು ಮುಖ್ಯಾಂಶಗಳು ಅದಾವೆ. ಅದರಲ್ಲಿ ಒಂದು ಮುಖ್ಯಾಂಶವನ್ನು ಬರೀಬೇಕು. ಭಾರತ ಮತ್ತು ಪಾಕಿಸ್ತಾನ ಎಂದು ವಿಭಾಗಿಸಲಾಯಿತು ಅಂತ ಬರೆದ್ರೆ ಸರ್. ಮೆನ್ಷನ್ ಎನಿ ಒನ್ ಇಂಪಾರ್ಟೆಂಟ್ ಪ್ರಾವಿಷನ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947. ದ ರೈಟ್ ಆನ್ಸರ್ ಈಸ್ ಇಂಡಿಯಾ ಡಿವೈಡೆಡ್ ಇಂಟು ಇಂಡೋ-ಪಾಕ್. ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಡಿವೈಡ್ ಆಯಿತು. ನೆಕ್ಸ್ಟ್, ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಸರ್ ಸಿರಿಯಲ್ ರಾಡ್ಕ್ಲಿಫ್ ಅವರನ್ನು ನಾವು ಗಡಿರೇಖೆ ಆಯೋಗದ ಅಧ್ಯಕ್ಷರು ಅಂತೇಳಿ ಗುರುತಿಸಿ. ಹೂ ವಾಸ್ ದ ಚೇರ್ಮನ್ ಆಫ್ ಬೌಂಡ್ರಿ ಕಮಿಷನ್? ದ ರೈಟ್ ಆನ್ಸರ್ ಈಸ್ ಸರ್ ಸಿರಿಯಲ್ ರಾಡ್ಕ್ಲಿಫ್. ನೆಕ್ಸ್ಟ್, ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು ಅಂತೇಳಿ. ಮಧ್ಯಂತರ ಸರ್ಕಾರವು ಸೆಪ್ಟೆಂಬರ್ 2, 1946ರ ಸಂದರ್ಭದಲ್ಲಿ ರಚನೆಯಾಯಿತು ಅನ್ನೋದನ್ನು ನಾವು ಕಾಣ್ತೇವೆ. When was the interim government formed? The right answer is 2nd September 1946. ಎಲ್ಲಿಯವರೆಗೂ ಯಾವ ಸಭೆ ಮಧ್ಯಂತರ ಸರ್ಕಾರವನ್ನು
ರಚಿಸಿತು. ರಾಜ್ಯಾಂಗ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು ಅಥವಾ ಸಂವಿಧಾನದ ರಚನಾ ಸಭೆಯು ಮಧ್ಯಂತರ ಸರ್ಕಾರವನ್ನು ರಚಿಸಿತು. ಸಂವಿಧಾನದ ರಚನಾ ಸಭೆ ಮತ್ತು ಮಧ್ಯಂತರ ಸರ್ಕಾರ ಎರಡು ಸಂವಿಧಾನದ ರಚನಾ ಸಭೆ ಮತ್ತು ರಾಜ್ಯಾಂಗ ರಚನಾ ಸಮಿತಿ ಎರಡು ಒಂದು. From which body was interim government drawn? The right answer is the Constituent Assembly. ನೆಕ್ಸ್ಟ್, ಎಲ್ಲಿಯವರೆಗೂ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು ಅಂತೇಳಿ ಪ್ರಶ್ನೆ ಇದೆ. ಸರಿಯಾದ ಉತ್ತರ 1947 ಆಗಸ್ಟ್ 15ರವರೆಗೂ ಕೂಡ ಮಧ್ಯಂತರ ಸರ್ಕಾರ ಅಸ್ತಿತ್ವದಲ್ಲಿತ್ತು ಅನ್ನೋದನ್ನು ನಾವು ಕಾಣ್ತೇವೆ. ಟಿಲ್ ವೆನ್ ಡಿಡ್ ಇಟ್ ರಿಮೈನ್ ಇನ್ ಆಫೀಸ್? The right answer is up to 15th August 1947. ವೈಸ್ರಾಯವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ವೈಸ್ರಾಯವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಪಂಡಿತ್ ಜವಾಹರಲಾಲ್ ನೆಹರು ಅವರು ಆಗಿದ್ದರು. Who was the vice president of the Viceroy's Executive Council? The right answer is ಪಂಡಿತ್ ಜವಾಹರಲಾಲ್ ನೆಹರು. ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವಾಗ ನಡೆಯಿತು? ಸರಿಯಾದ ಉತ್ತರ ಅಕ್ಟೋಬರ್ 1951ರಿಂದ ಫೆಬ್ರವರಿ 1952ರವರೆಗೆ ನಡೆಯಿತು. When were the first general election held? The right answer is October 1951 to February 1952. ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಎಂದು ಕರೆಯುತ್ತೇವೆ? ಸರಿಯಾದ ಉತ್ತರ ಭಾರತ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ರಾಷ್ಟ್ರ ಎಂದು ಕರೆಯುತ್ತೇವೆ. Which country is considered as world largest democracy? The right answer is India. ಪ್ಯಾರಾಮೋಟ್ಸಿ ಎಂದರೇನು? ದೇಶೀಯ ಸಂಸ್ಥಾನಗಳು ಆಂತರಿಕವಾಗಿ ಸ್ವತಂತ್ರ ಹೊಂದಿದ್ದು ಬಾಹ್ಯವಾಗಿ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡುವ ವ್ಯವಸ್ಥೆಯನ್ನು ನಾವು ಪ್ಯಾರಾಮೋಟ್ಸಿ ಅಂತೇಳಿ ಕರೀತೀವಿ. ವಾಟ್ ಈಸ್ ಮೀನ್ ಬೈ ಪ್ಯಾರಾಮೋಟ್ಸಿ? The right answer is the princely states are freedom in their internal affairs but externally controlled by the Britishes. This power is called as paramountcy power. Next, ಆಪರೇಷನ್ ಪೋಲೋ ಎಂದರೇನು? ಸರಿಯಾದ ಉತ್ತರ ಹೈದರಾಬಾದ್ ನಿಜಾಮನ ದುರಾಡಳಿತವನ್ನು ಅಂತ್ಯಗೊಳಿಸಲು ಭಾರತೀಯ ಸೇನೆ ಸೆಪ್ಟೆಂಬರ್ 1948ರಂದು ನಡೆಸಿದಂಥ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎಂದು ಕರೆಯುತ್ತೇವೆ ಅಂತೇಳಿ ಬರೀಬೇಕು. ವಾಟ್ ಈಸ್ ಆಪರೇಷನ್ ಪೋಲೋ? ಆಪರೇಷನ್ ಪೋಲೋ ಮೀನ್ಸ್ to end the Hyderabad Nizam's anarchy, the Indian Army entered into Hyderabad in September 1948. The police action is called Operation Polo. Next, instruments of annexation ಎಂದರೇನು? ಇನ್ಸ್ಟ್ರೂಮೆಂಟ್ಸ್ ಆಫ್ ಆಕ್ಸೇಷನ್ ಎಂದರೆ ಭಾರತದ ಒಕ್ಕೂಟವನ್ನು ಸೇರಲು ದೇಶೀಯ ಸಂಸ್ಥಾನಗಳು ಮಾಡಿಕೊಂಡಂಥ ಒಪ್ಪಂದದ ಪತ್ರವನ್ನು ನಾವು ಇನ್ಸ್ಟ್ರೂಮೆಂಟ್ಸ್ ಆಫ್ ಆಕ್ಸೇಷನ್ ಅಂತೇಳಿ ಕರಿತೀವಿ. ವಾಟ್ ಈಸ್ ಇನ್ಸ್ಟ್ರೂಮೆಂಟ್ಸ್ ಆಫ್ ಆಕ್ಸೇಷನ್? ಇನ್ಸ್ಟ್ರೂಮೆಂಟ್ಸ್ ಆಫ್ ಆಕ್ಸೇಷನ್ ಮೀನ್ಸ್ ಇಟ್ ಈಸ್ ಆನ್ ಅಗ್ರಿಮೆಂಟ್ ಟು ಪ್ರಿನ್ಸ್ಲಿ ಸ್ಟೇಟ್ಸ್ ಟು ಜಾಯಿನ್ ಇಂಡಿಯನ್ ಯೂನಿಯನ್. ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಿತು? ಸರಿಯಾದ ಉತ್ತರ 370ನೇ ವಿಧಿ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನು ನೀಡಿತ್ತು. ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ಸ್ಪೆಷಲ್ ಸ್ಟೇಟಸ್ ಟು ಕಾಶ್ಮೀರ್? ದ ರೈಟ್ ಆನ್ಸರ್ ಈಸ್ 370 ಆರ್ಟಿಕಲ್. ನೆಕ್ಸ್ಟ್, ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ರಾಜ್ಯಗಳ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಟಿಗ್ರೇಷನ್ ಆಫ್ ಸ್ಟೇಟ್? ದ ರೈಟ್ ಆನ್ಸರ್ ಈಸ್ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಸರಿಯಾದ ಉತ್ತರ ವಲ್ಲಭಭಾಯಿ ಪಟೇಲ್. ಹೂ ಈಸ್ ಕಾಲ್ಡ್ ಆಸ್ ಎ ಮ್ಯಾನ್ ವಿತ್ ಐರನ್ ವಿಲ್? ದ ರೈಟ್ ಆನ್ಸರ್ ಈಸ್ ಸರ್ದಾರ್ ವಲ್ಲಭಭಾಯಿ ಪಟೇಲ್. ರಾಜ್ಯ ಪುನರ್ರಚನಾ ಆಯೋಗ ಯಾವಾಗ ರಚನೆಯಾಯಿತು? ಸರಿಯಾದ ಉತ್ತರ ಡಿಸೆಂಬರ್ 1953. ವೆನ್ ವಾಸ್ SRC formed? The right answer is December 1953. ರಾಜ್ಯ ಪುನರ್ರಚನಾ ಆಯೋಗದ ಒಬ್ಬ ಸದಸ್ಯರನ್ನು ಹೆಸರಿಸಿ. 3 ಜನ ಸದಸ್ಯರಿದ್ದರು, ಅದರಲ್ಲಿ ಯಾರಾದರೂ ಒಬ್ಬರ ಹೆಸರನ್ನು ಇರಬೇಕು. ನಾನು 3 ಜನ ಸದಸ್ಯರ ಹೆಸರನ್ನು ಹೇಳ್ತೀನಿ. ಫಜಲ್ ಅಲಿ, KM ಪನಿಕ್ಕರ್
ಮತ್ತು ಹೃದಯನಾಥ ಕುಂಜು. ಇದರೊಳಗೆ ಯಾವುದಾದ್ರು ಮೂರು ಜನರಲ್ಲಿ ಒಬ್ಬ ಹೆಸರನ್ನ ಬರೀರಿ. mention the names of members of SRC. The right answer is Fazal Ali or KM Panikkar or Hudayanath Kunju. ರಾಜ್ಯ ಪುನರ್ರಚನಾ ಕಾಯ್ದೆ ಯಾವಾಗ ಅಂಗೀಕಾರವಾಯಿತು? ಸರಿಯಾದ ಉತ್ತರ ನವೆಂಬರ್ 1956ರಂದು ರಾಜ್ಯ ಪುನರ್ರಚನಾ ಕಾಯ್ದೆ ಅಂಗೀಕಾರವಾಯಿತು ಅನ್ನೋದನ್ನು ನಾವು ಕಾಣ್ತೀವಿ. ವೆನ್ ವಾಸ್ SRC ಆಕ್ಟ್ enacted? The right answer is November 1956. Next, 1956ರಲ್ಲಿ ರಾಜ್ಯ ಪುನರ್ರಚನಾ ಕಾಯ್ದೆ ಎಷ್ಟು ರಾಜ್ಯ ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಿತ್ತು? ಸರಿಯಾದ ಉತ್ತರ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡಿತ್ತು. SRC created how many states and union territories in 1956? The right answer is 14 states and 6 union territories. ಬಾಂಬೆಯನ್ನು ಯಾವಾಗ ವಿಭಜಿಸಲಾಯಿತು? 1960ರಲ್ಲಿ ಬಾಂಬೆಯನ್ನು ವಿಭಜಿಸಲಾಯಿತು. When was Bombay bifurcated? The right answer is 1960. ಪಂಜಾಬನ್ನು ಯಾವಾಗ ವಿಭಜಿಸಲಾಯಿತು? ಸರಿಯಾದ ಉತ್ತರ 1966ರಲ್ಲಿ ಪಂಜಾಬನ್ನು ವಿಭಜಿಸಲಾಯಿತು. When was Punjab bifurcated? The right answer is 1966. 2014ರಲ್ಲಿ ಯಾವ ರಾಜ್ಯವನ್ನು ವಿಭಜಿಸಲಾಯಿತು? ಸರಿಯಾದ ಉತ್ತರ ಆಂಧ್ರ ಪ್ರದೇಶವನ್ನು ವಿಭಜಿಸಲಾಯಿತು. Which state was bifurcated in 2014? The right answer is Andhra Pradesh. ಯಾವ ಕಾಯ್ದೆಯು ಭಾರತದಲ್ಲಿ ಜವಾಬ್ದಾರಿಯುತ ಸರ್ಕಾರವನ್ನು ಪ್ರಚುರಪಡಿಸಿತು? ಸರಿಯಾದ ಉತ್ತರ 1919ರ ಕಾಯ್ದೆ. Which act introduced responsible government in India? The right answer is 1919 Act. ಭಾರತದ ಸಂಯುಕ್ತ ವ್ಯವಸ್ಥೆಗೆ ಯಾವ ಕಾಯ್ದೆಯು ಅವಕಾಶ ಕಲ್ಪಿಸಿತು? ಸರಿಯಾದ ಉತ್ತರ 1935ರ ಕಾಯ್ದೆ. ವಿಚ್ ಆಕ್ಟ್ ಅಟೆಂಪ್ಟೆಡ್ ಟು ಎಸ್ಟಾಬ್ಲಿಷ್ ಫೆಡರೇಷನ್ ಇನ್ ಇಂಡಿಯಾ? ದ ರೈಟ್ ಆನ್ಸರ್ ಈಸ್ 1935 ಆಕ್ಟ್. ಲಾಸ್ಟ್ ಕ್ವಶನ್ ಆಫ್ 1 ಮಾರ್ಕ್ಸ್. ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು? ಶ್ರೀ GV ಮಾವಳಂಕರ್, ಶ್ರೀ ಗೋವಿಂದ ವಾಸುದೇವ ಮಾವಳಂಕರ್ ಅವರು ಪ್ರಥಮ ಲೋಕಸಭೆ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಹೂ ವಾಸ್ ದ ಸ್ಪೀಕರ್ ಆಫ್ ಫಸ್ಟ್ ಲೋಕಸಭಾ? ದ ರೈಟ್ ಆನ್ಸರ್ ಇಸ್ ಶ್ರೀ GV ಮಾವಳಂಕರ್. ಇನ್ನು 2 ಅಂಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಮೊದಲನೇ ಕ್ವಶನ್ನು, ಫೆಡರಲ್ ನ್ಯಾಯಾಲಯವು ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಫೆಡರಲ್ ನ್ಯಾಯಾಲಯವು ಭಾರತದ ನವದೆಹಲಿಯಲ್ಲಿ 1937ರಲ್ಲಿ ಸ್ಥಾಪನೆಯಾಯಿತು ಅಂತ ಬರೀಬೇಕು. When was Federal Court established and where? The right answer is 1937 in Delhi. Next, ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಸರಿಯಾದ ಉತ್ತರ ಬಾಂಬೆಯನ್ನು 2 ರಾಜ್ಯಗಳಾಗಿ ವಿಂಗಡಣೆ ಮಾಡಲಾಯಿತು. ಅವು ಯಾವುವು ಅಂತಂದ್ರೆ ಒಂದು ಮಹಾರಾಷ್ಟ್ರ ಮತ್ತೊಂದು ಗುಜರಾತ್. How many states was Bombay divided into? Which are they? Bombay divided into 2 states. One is Gujarat, another one is Maharashtra. ಪಂಜಾಬನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಪಂಜಾಬನ್ನು 2 ರಾಜ್ಯಗಳಾಗಿ ವಿಂಗಡಿಸಲಾಯಿತು. ಅವು ಒಂದು ಪಂಜಾಬ್, 2 ಹರಿಯಾಣ. How many states was Punjab divided into? Which are there? Punjab divided into 2 states. One is Punjab, another one is Haryana. ಪ್ರಥಮ ಲೋಕಸಭಾ ಚುನಾವಣೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತೇಳಿ. ಪ್ರಥಮ ಲೋಕಸಭೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂದಾಗ ಲೋಕಸಭೆಗೆ ಸಂಬಂಧಪಟ್ಟಂತೆ ಅತ್ಯಂತ ಸಂಕ್ಷಿಪ್ತವಾಗಿ ಟಿಪ್ಪಣಿಯನ್ನು ಬರೆಯಿರಿ. ಅಂದರೆ ಪ್ರಥಮ ಲೋಕಸಭೆಯು 491 ಸ್ಥಾನಗಳಿಂದ ಕೂಡಿತ್ತು. ಅದರಲ್ಲಿ 489 ಸ್ಥಾನಗಳಿಗೆ ಚುನಾವಣೆಗಳು ನಡೆದವು. 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನಾಮನಿರ್ದೇಶನ ಮಾಡಲಾಯಿತು. ಪ್ರಥಮ ಲೋಕಸಭೆಯ ಸ್ಪೀಕರ್ ಆಗಿ ಶ್ರೀ ಗೋವಿಂದ ವಾಸುದೇವ ಮಾವಳಂಕರ್ ಅವರು ಕಾರ್ಯವನ್ನು ನಿರ್ವಹಿಸಿದರು. ಇಷ್ಟು ಬರೆದ್ರೆ ಸಾಕು. Write about short note on first Lok Sabha. The answer is the first Lok Sabha had 491 seats
elections were held for 489 seats and 2 Anglo-Indians members were nominated. The Speaker of the first Lok Sabha was Sri Govinda Vasudev Mavalanka. That's all. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಸೈಮನ್ ಕಮಿಷನ್ ಅನ್ನು ಏಕೆ ನೇಮಿಸಲಾಯಿತು? ಸೈಮನ್ ಕಮಿಷನ್ ಅನ್ನು ಎರಡು ಪ್ರಮುಖ ಉದ್ದೇಶಗಳಿಂದ ನೇಮಿಸಲಾಯಿತು. ಒಂದು 1919ರ ಕಾಯ್ದೆ ವಿಫಲತೆಯನ್ನು ಪರಿಶೀಲಿಸಲು, ಮತ್ತೊಂದು ಡಯಾರ್ಕಿಯ ಕಾರ್ಯವೈಖರಿ ಬಗ್ಗೆ ವರದಿಯನ್ನು ಸಲ್ಲಿಸಲು ಸೈಮನ್ ಕಮಿಷನ್ ಅನ್ನು ನೇಮಕ ಮಾಡಲಾಯಿತು ಅನ್ನೋದನ್ನು ನಾವು ಕಾಣ್ತೇವೆ. Why was Simon Commission appointed? Two reasons are there. ಎರಡು ಕಾರಣ. The first one is to inquiry into the failure reports of 1919 Act. The another one is to submit a report of ಡಯಾರ್ಕಿಯ ಕಾರ್ಯವೈಖರಿ ಬಗ್ಗೆ ವರದಿಯನ್ನು ಸಲ್ಲಿಸು. The last question of 2 marks. 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಎಷ್ಟು ಶೆಡ್ಯೂಲ್ಡುಗಳಿವೆ ಅಂತೇಳಿ ಸರಿಯಾದ ಉತ್ತರ 321 ವಿಧಿಗಳು 10 ಶೆಡ್ಯೂಲ್ಡುಗಳಿವೆ ಎನ್ನುವುದನ್ನು ನಾವು ಕಾಣ್ತೇವೆ. How many articles and schedules are there in the Act of 1935? The right answer is 321 articles and 10 schedules are there. 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಅವುಗಳನ್ನು ನೀವು ಬುಕ್ನಲ್ಲಿ ಮಾರ್ಕ್ ಮಾಡ್ಕೊಂಡು ಓದ್ಕೊರಿ. ನಮಸ್ಕಾರ.